family, welcome back to my channel. So when you with the vlog start ಮಾಡೋಣ, come let's go. So this vlog is about studio hall. ಸ್ಟುಡಿಯೋದಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಶಾಪಿಂಗ್ ಅಂತ ಹೋಗಿದ್ವಿ, ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಸತಿ ಅಂದರೆ ಸೇಲ್ ಇತ್ತು, ಆ್ಯಂಡ್ ಲಾಸ್ಟ್ ದೀಪಾವಳಿಲಿ ನಾವು ತೊಗೊಂಡಂಥ ಡ್ರೆಸ್ಸು 1 ವಾಶ್ಗೆ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ಅದನ್ನು ರಿಟರ್ನ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಹಾಗೆ ಸೇಲ್ ಇರೋದ್ರಿಂದ ಇನ್ನಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಅದನ್ನು ರಿಟರ್ನ್ ಕೂಡ ಮಾಡಿದ್ವಿ, ಹಾಗೆ ಎಕ್ಸ್ಚೇಂಜ್ ಕೂಡ ಮಾಡಿದ್ವಿ. ಸೊ ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ. ಹೇ ಮೈ ಯೂಟ್ಯೂಬ್ ಫ್ಯಾಮ್ಲಿ, ನಾವು ಬಂದಿದ್ದೀವಿ ಸ್ಟುಡಿಯೋಗೆ. ಅದ್ವಿಕಾನ ಸ್ಕೂಲ್ಗೆ ಫಸ್ಟ್ ಡೇ ಸೇರಿಸ್ಬೇಕಂತ ಹೊಸ ಡ್ರೆಸ್ಸೇ ತೊಗೋಬೇಕು ಅಂತ ಬಂದಿದ್ದೀವಿ ಇವಾಗ. ಸೊ ಆಲ್ರೆಡಿ ತುಂಬ ಹೊಸ ಡ್ರೆಸ್ ಇದ್ದಾವೆ, ಬಟ್ ಸೊ ನ್ಯೂ ಪರ್ಚೇಸ್ ಮಾಡಿ ಅದೇ ಡ್ರೆಸ್ ಹಾಕಿ ಕಳಿಸ್ಬೇಕು ಅಂತ ಇಲ್ಲಿ ಬಂದಿದ್ವಿ. ಆ್ಯಂಡ್ ಫಸ್ಟು ಇಲ್ಲಿ ಸೇಲ್ ಇರೋದ್ರಿಂದ ನಾನು ಕೂಡ ತೊಗೋಬೇಕು ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ಇವರಿಬ್ಬರು ಸೇರಿ ನನಗೆ ಡ್ರೆಸ್ ಚೂಸ್ ಮಾಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಅದ್ವಿಕಾನೇ ಜಾಸ್ತಿ ಕೊಡ್ತಾ ಇರೋದು. ಸೊ ಅಮ್ಮ ಇದು ಟ್ರೈ ಮಾಡು ಅಂತ ಹೇಳಿ. ಸೊ ನಾನು ಕೆಲವೊಂದಿಷ್ಟು ಅದರಲ್ಲಿ ಅದ್ವಿಕಾ ಪ್ಲಸ್ ನಾನು ಹಾಗೆ ನವೀನ್, ಸೊ ಇದು ಮಾತ್ರ ಅದ್ವಿಕಾ ಕೊಟ್ಟಿದ್ದು. ಸೊ 3 ಜನ ಸೇರಿ ಕೆಲವೊಂದು ಡ್ರೆಸ್ ಚೂಸ್ ಮಾಡಿದ್ವಿ. ಸೊ ಅದರಲ್ಲಿ ಹಾಗೆ ಅದಕ್ಕೆ ವಿಯರ್ ಮಾಡಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಅದ್ವಿಕಾ ಕೊಟ್ಟಿದ್ದು ಅದು ಚೆನ್ನಾಗಿತ್ತು, ಬಟ್ ಅದನ್ನು ನಾನು ಪರ್ಚೇಸ್ ಮಾಡಲಿಲ್ಲ. ಸೊ ನಂದು ಪರ್ಚೇಸಿಂಗ್ ಎಲ್ಲ ಆಯಿತು. ಸೊ ಇವಾಗ ಅದ್ವಿಕಾ ಸರದಿ ಪರ್ಚೇಸ್ ಮಾಡ್ತಾ ಇದ್ದಾಳೆ. ನನಗೆ ಇಂಥದ್ದೇ ಕಲರ್ ಬೇಕು, ಇದೇ ಕಲರ್ ಬೇಕು ಅಂತ ಹೇಳಿ ತಾನೇ ಚೂಸ್ ಮಾಡ್ತಾಳೆ, ಮತ್ತು ವಿಯರ್ ಮಾಡಿ ನೋಡ್ತಾಳೆ, ಹಾಗೆ ಟ್ರಯಲ್ ರೂಮ್ ಕೂಡ ಹೋಗ್ತಾಳೆ. ಸೊ ಅವಳಿಗೆ ಯಾವುದು ಇಷ್ಟ ಅದು ತೊಗೊತಾಳೆ. ಇಷ್ಟ ಆಗಲಿಲ್ಲ ಅಂದರೆ ಪರ್ಚೇಸ್ ಮಾಡೋದಿಲ್ಲ. ಸೊ ನಾನು ಮತ್ತು ನವೀನ್ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ, ಬಟ್ ಇನ್ನೂ ಅವಳಿಗೆ 50-50 ಇದೆ, ಅದು ಬೇಡ ಅಂತಲೇ ಹೇಳ್ತಾ ಇದ್ದಾಳೆ. ಸೊ ನೋಡಬೇಕು, ಅಲ್ಲೇ ಇಟ್ಟರೆ ತಾನೇ ಮತ್ತು ಅದನ್ನು ಹಾಕಿ ತಾನೇ ತೊಗೊತಾಳೆ ಇಷ್ಟಪಟ್ಟು. ಸೊ ಹಾಗಾಗಿ ಮತ್ತೆ ಅಲ್ಲೇ ಇಟ್ವಿ. ಸೊ ಇವಾಗ ಯಾವುದೂ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಸಿಗ್ತಾ ಇಲ್ಲ, ಚೆನ್ನಾಗಿರೋಕೆ ಸಿಗ್ತಾ ಇಲ್ಲ ಅಂತೇಳಿ ಆ ಕಡೆ ಈ ಕಡೆ ತಿರುಗ್ತಾ ಬೇಜಾರು ಮಾಡ್ಕೊತಿರ್ತಾಳೆ. ಹಾಗೆ ನಾನು ಇಲ್ಲಿ ಫುಟ್ವೇರ್ ನೋಡ್ತಾ ಇದ್ದೆ. ಸೊ ನನ್ನ ಸೈಜು ಇಷ್ಟ ಆಗಲಿಲ್ಲ. ಅವಳದು ಪರ್ಚೇಸಿಂಗ್ ಆಯಿತು, ಒಂದು ಯಾವುದೋ ತೊಗೊಂಡು. ಸೊ ಅದಾದಮೇಲೆ ಅಲ್ಲಿಂದ ಬಂದವಳೆ ಈ ಕೋನು ತುಂಬ ಇಷ್ಟ ಅವಳಿಗೆ, ಮೇಕಪ್ ಎಲ್ಲ ತೊಗೊತಾಳೆ. ಸೊ ಅದಾದಮೇಲೆ ನಾವು ಖಾನಾವಳಿಗೆ ಬಂದ್ವಿ. ಸೊ ಇದು ಫಸ್ಟ್ ಟೈಮ್ ನಾವು ಬಂದಿದ್ದು. ಊಟ ತುಂಬ ರುಚಿಯಾಗಿತ್ತು. ಹಾಗೆ ಹೋಳಿಗೆ ಕೂಡ ಆರ್ಡ್ರ್ ಮಾಡಿದ್ವಿ. ಸೊ ಅದು ಕೂಡ ಅಷ್ಟೇ ನಮ್ಮ ಮಮ್ಮಿ ಮಾಡಿದ ಥರನೇ ಆಯಿತು. ಹಾಗೆ ನಮ್ಮ ಮಮ್ಮಿ ನೆನಪಾಯಿತು. ಸೊ ಮನೆಗೆ ಹೋದ್ಮೇಲೆ ನಾನು ಅವಳಿಗೆ ಕಾಲ್ ಮಾಡಿ ಕೂಡ ಹೇಳಿದೆ. ಹೋಳಿಗೆ ಊಟ ಎಲ್ಲ ಚೆನ್ನಾಗಿತ್ತು, ಎಲ್ಲನೂ ನಾರ್ತ್ ಕರ್ನಾಟಕ. ಸೊ ಹಂಗಾಗಿ ಇಷ್ಟ ಆಯಿತು. ಸೊ ವಾಪಸ್ ಇವಾಗ ಮನೆಗೆ ಬಂದ್ವಿ. ಏನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಮೊದಲಿಗೆ ನಾನು ಏನಿಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ, ಯಾವ ಡ್ರೆಸ್ ತೊಗೊಂಡೆ ಅಂತ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಸೊ ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ನನ್ನ ಸೈಜು ಎಸ್ ಆ್ಯಂಡ್ ಎಕ್ಸಸ್ ಬರುತ್ತೆ. ಸೊ ಹಂಗಾಗಿ ಎಸ್ಸು ಆ್ಯಂಡ್ ಎಕ್ಸಸ್ ಎರಡು ಕರೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಈ ರೀತಿಯಾಗಿದೆ. ಇಲ್ಲಿ ಇದು ಕಾಟನ್ನು ತುಂಬ ಚೆನ್ನಾಗಿ ಕಾಣಿಸ್ತು ನನಗೆ ನೋಡಿದ ತಕ್ಷಣ. ಆ್ಯಂಡ್ ವಿಯರ್ ಮಾಡಿದಾಗ ಕೂಡ ಚೆನ್ನಾಗಿ ಕಾಣಿಸ್ತು. ಹಾಗಾಗಿ ಈ ಒಂದು ಡ್ರೆಸ್ ತೊಗೊಂಡೆ. ಸೊ ಹಾಗೆ ಇನ್ನೊಂದು ಇದು ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು, ಹಾಗಾಗಿ ಈ ಡ್ರೆಸ್ ತೊಗೊಂಡೆ. ಟೋಟಲಿ ನಾನು ತೊಗೊಂಡಿದ್ದು 2. ಸೊ ಇವು ಎರಡದ್ದು 999 ರೇಟ್ ಇದ್ರದ್ದು. ಇದು ಕೂಡ ಅಷ್ಟೇ, ನೋಡೋಕ್ಕೆ ಸ್ಟಾರ್ಟಿಂಗ್ ನೋಡೋಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಹಾಕೊಂಡಾಗ ವಿಯರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದೊಂದು ಡ್ರೆಸ್ ತೊಗೊಂಡೆ. ಇದು ಕೂಡ ಅಷ್ಟೇ 8999. ಅದ್ವಿಕಾ ಕೂಡ ಅಷ್ಟೇ ಡ್ರೆಸ್ ತೊಗೊಂಡ್ವಿ. ಸೊ ಇದೆಲ್ಲ ಅವಳೇ ಚೂಸ್ ಮಾಡ್ಕೊಂಡಿರೋದು. ಕೂಡ ಅಷ್ಟೇ. ಸೊ ಇದು ಕೂಡ ಅಷ್ಟೇ, ಅವಳಿಗೆ ಸ್ಕೂಲ್ಗೆ ಫಸ್ಟ್ ಡೇ ಹೋಗಬೇಕು ಅಂತ ಹೇಳಿ ಇದನ್ನು ಚೂಸ್ ಮಾಡಿದ್ದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಐ ಥಿಂಕ್ ಇದೆರಡು ಸೇರಿ 1000 ಸಮಥಿಂಗ್ ಏನೋ ಇದೆ. ಟ್ಯಾಗ್ ಇಲ್ಲ ಇದರಲ್ಲಿ. ಒಂದ್ಸತಿ ವಿಯರ್ ಮಾಡಿದ್ದಾಳೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅವಳೇ ಸೆಲೆಕ್ಟ್ ಮಾಡಿರೋದು ಸ್ಕೂಲ್ ಫಸ್ಟ್ ಡೇ ಹೋಗೋದಕ್ಕೆ ಅಂತ ಹೇಳಿ. ರೇಟು ಇದು ಸೇಲಲ್ಲಿತ್ತು, 149 ಇದ್ರದ್ದು ರೇಟು. ಶರ್ಟ್ ಡೈಲಿ ವೇರ್ ಚೂಸ್ ಆಗುತ್ತೆ ಅಂತ ಇದು ತೊಗೊಂಡಿದ್ದೀವಿ. ಹಾಗೆ ಕೆಲವೊಂದಿಷ್ಟು ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದೆ. ಸೊ ಇದು ನೇಲ್ ರಿಮೂವರು, ಹಾಗೆ ನೇಲ್ ಪಾಲಿಶು, ಎಲ್ಲನೂ ನ್ಯೂಡ್ ಕಲರ್.
ಸೊ ಇದರಲ್ಲಿ ನ್ಯೂಡ್ ಕಲರ್ ಕೂಡ ಇದೆ, ಅದಕ್ಕೆ ಇದನ್ನು ತೊಗೊಂಡೆ. ನನಗೆ ನ್ಯೂಡ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ ಇದು ಲಿಪ್ ಬಾಂಬು, ಇದು ವೆರಿ ಲಿಪ್ ಬಾಮ್ ಅಂತ. ಕಲರ್ ಏನಿಲ್ಲ, ಜಸ್ಟ್ ಲಿಪ್ ಬಾಮ್ ಅಷ್ಟೇ. ಇದು ಸ್ವಲ್ಪ ಟಿಂಟೆಡ್ ಏನಿಲ್ಲ. ಆ್ಯಂಡ್ ಇದು ಈ ಲಿಪ್ಸ್ಟಿಕ್ಕು ನ್ಯೂಡ್ ಲಿಪ್ಸ್ಟಿಕ್ಕು ಶೇಡು ಕ್ರೀಮ್ ಪ್ರೆಟ್ಟಿ ಅಂತ 02. ಹಾಗೆ ಇನ್ನೊಂದು ಲಿಪ್ಸ್ಟಿಕ್ಕು ಮತ್ತೆ ರೆಡ್ ಕಾರ್ಪೆಟ್ R01 ಅಂತ ಹೇಳಿ. ಸೊ ಇದು ಕೂಡ ನನಗೆ ತುಂಬ ಇಷ್ಟ. ನಾನು ವಿಯರ್ ಮಾಡಿರೋದು ಇದೇ ಲಿಪ್ಸ್ಟಿಕ್ಕು. ಸೊ ಈ ರೀತಿ ಕಲರ್ ಇದೆ. ಸೊ ಈ ಲಿಪ್ಸ್ಟಿಕ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡಿದ್ದು ಅವ್ರ ಹತ್ರ ಇದೆ. ಸೊ ನನ್ನ ಹತ್ರ ನಾನು ಎಷ್ಟು ಶಾಪಿಂಗ್ ಮಾಡಿದೆ. ಸೊ ಸ್ಟುಡಿಯೋಲಿ ತುಂಬ ಚೆನ್ನಾಗಿರೋ ಡ್ರೆಸ್ ಎಲ್ಲ ಬಂದಿರುತ್ತೆ. ಹಾಗಾಗಿ ವಿಸಿಟ್ ಮಾಡ್ತಾ ಇದ್ದರೆ ಟ್ರೆಂಡಿಂಗಲ್ಲಿರೋ ಎಲ್ಲ ಡ್ರೆಸ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಈ ಥರ ಡ್ರೆಸ್ಸು ಎಲ್ಲ ಇಷ್ಟ ಆಗುತ್ತೆ ಅವರು ವಿಸಿಟ್ ಮಾಡ್ಬೋದು. ಸ್ಟುಡಿಯೋದಲ್ಲಿ ಲಿಪ್ಸ್ಟಿಕ್, ನೇಲ್ ಪಾಲಿಶ್, ಎವ್ರಿಥಿಂಗ್ ಅಂದರೆ ಕಾಜಲ್ ಎಲ್ಲ ಟ್ರೈ ಮಾಡೋಕ್ಕೆ ಕೊಟ್ಟಿರ್ತಾರೆ, ಟ್ರೈ ಮಿ ಅಂತ ಹೇಳಿ. ಸೊ ಒಂದು ಪೀಸ್ ಇಟ್ಟಿರ್ತಾರೆ. ಹಾಗೆ ಪರ್ಫ್ಯೂಮ್ ಕೂಡ ಇರುತ್ತೆ. ಸೊ ನಾವು ಅದನ್ನು ಟ್ರೈ ಮಾಡಿನೇ ಆಮೇಲೆ ಪರ್ಚೇಸ್ ಮಾಡ್ಬೋದು. ಸೊ ಈ ಲಿಪ್ಸ್ಟಿಕ್ ಕೂಡ ಅಷ್ಟೇ, ನಾನು ಶೇಡ್ ಸೊ ಈ ಹಚ್ಕೊಂಡಿದ್ದೀನಿ, ತುಂಬ ಲೈಟಾಗಿ ಹಚ್ಕೊಂಡಿದ್ದೀನಿ. ಡಾರ್ಕ್ ಆಗುತ್ತೆ, ಲೈಟ್ ಡಾರ್ಕ್ ಆಗಿರುತ್ತೆ.